ಹಾಯ್ ಹಲೋ ನಮಸ್ಕಾರ. ಬೆಳಗ್ಗೆ 8:30 ನೋಡ್ರಿ ಜನ ಸಾಯಿಬಾಬಾ ಗುಡಿಗೆ ಗುರು ಪೌರ್ಣಮಿಗೆ ಜನ ಸಾಗರವಾಗಿ ತೆರಳಿ ಬರ್ತಿದ್ದಾರೆ. ಹೊಸದಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಶಿವಕುಮಾರ್. ಇದು ಕನ್ನಡ ಚಾನೆಲ್ ಬ್ರೋ. ಅನ್ನ ಪ್ರಸಾದ ಸಿಗುವಂತ ಜಾಗ ಇದು. ಬೆಳಗ್ಗೆ 8:30 ಅಲ್ವಾ, ಸ್ವಲ್ಪ ಕ್ರೌಡ್ ಕಮ್ಮಿನೇ ಇದೆ. ಯಾರನ್ನ ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂದ್ರೆ ಬ್ರೇಕ್ಫಾಸ್ಟ್ ಮಾಡ್ಬೋದು. ಬ್ರೇಕ್ಫಾಸ್ಟ್ ಅಲ್ಲ, ಪ್ರಸಾದ. ಲಕ್ಷಾಂತರ ಜನಕ್ಕೆ ಅನ್ನ ಪ್ರಸಾದ ಸಿಕ್ಕಿದೆ. ನೀವು ಮಾಡೋದು ನೋಡಿ ಈ ವಿಡಿಯೋಲ್ಲಿ ಬರುತ್ತೆ. ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ. ನೋಡಿ ಮಾಡೋ ಜಾಗ ಈ ತರದ್ದು 4-5 ಸಲ ಮಾಡವ್ರು. 4-5 ಸಲ ಅಲ್ಲ, ಇನ್ನ ಜಾಸ್ತಿ ಮಾಡಿದ್ದಾರೆ. ಲಡ್ಡು ಸಿಗುವಂತ ಜಾಗ ಇದು. ಸ್ಟೇಜ್ ಎಲ್ಲ ರೆಡಿ ಆಗಿದೆ. ಸಮಾರಂಭಗಳು ನಡೆಯುತ್ತೆ ಇವಾಗ, ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಬೆಳಿಗ್ಗೆ ಬಂದವ್ರಿಗೆ ದರ್ಶನ ಆರಾಮಾಗಿ ಆಗಿದೆ. 11 ಗಂಟೆ ಮೇಲೆ ಯಾರು ಬಂದಿದ್ದಾರೆ, 5 ಅವರ್ಗಿಂತ ಕಮ್ಮಿ ಏನಾಗಿರಲ್ಲ. ಅಷ್ಟು ರಶ್, ಅಷ್ಟು ಜನ. 2 ಕಿಲೋಮೀಟರ್ ಗಂಟೆ ಟ್ರಾಫಿಕ್ ಜಾಮ್ ಇತ್ತು. ಜನ ತುಂಬಾ ಜನ ಬಂದಿದ್ದಾರೆ. ಇಲ್ಲಿ ಕೌಂಟರ್ ಇದೆ. ಇಲ್ಲಿ ದೀಪಗಳು, ಬುಕ್ಸು, ಬಿಸ್ಕೆಟ್ಸು, ದೇವರು ಬೊಂಬೆಗಳು, ಈ ಥರದ್ದೆಲ್ಲ ರೇಷನ್ನು ಸಿಗುತ್ತೆ ಇಲ್ಲಿ, ಅಂದರೆ ದೇವಸ್ಥಾನಕ್ಕೆ ಕೊಡೋಕ್ಕೆ. ನಮ್ಮ ಜೊತೆ ರಘುನಂದನ್ ಅವರಿದ್ದಾರೆ, ಗುರುಜಿಯವರು. ಬನ್ನಿ ಅವರ ಹತ್ರ ಮಾತಾಡೋಣ. ನಮಸ್ಕಾರ. ರಘುನಂದನ್ ಅಂತ ಶ್ರೀ ಶಿರಡಿ ಸಾಯಿ ಮಂದಿರ ಹಾಗೂ ದತ್ತಪೀಠ ಒಬ್ಬರಲ್ಲಿ ಜಾಗದಲ್ಲಿದ್ದೀರಿ. ಇಲ್ಲಿ ಸುಮಾರು ಕಳೆದ 10 ವರ್ಷದಿಂದ ಕೂಡ ಸದ್ಗುರು ಸಾಯಿಬಾಬಾ ಅವರ ಮಂದಿರ ನಿರ್ಮಾಣ ಮಾಡಿ ಸಾವಿರಾರು ಜನ, ಲಕ್ಷಾಂತರ ಜನ ಇಲ್ಲಿ ಬಂದು ವಿಶೇಷವಾದಂಥ ಗುರುಪೌರ್ಣಮಿಯ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ವಿ. ಪ್ರತಿ ವರ್ಷವೂ ಕೂಡ ದೇವರಿಗೆ ವಿಶೇಷವಾದಂಥ ಕ್ಷೀರಾಭಿಷೇಕ, ಹೂವಿನ ಅಲಂಕಾರ, ಕುಮಾರ ಸೇವೆ ಬರುವಂಥ ಎಲ್ಲ ಭಕ್ತರಿಗೆ ಅನ್ನದಾನ ಸೇವೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವೆಲ್ಲರೂ ಸೇರಿ ಇಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ಇವತ್ತು ನೀವು ನೋಡ್ಬೋದು, ವಿಜೃಂಭಣೆಯಿಂದ ಮಂದಿರ ಕಂಗೊಳಿಸ್ತಾ ಇದೆ. ಸದ್ಗುರು ಸಾಯಿಬಾಬಾರವರು ಬರುವಂಥ ಎಲ್ಲ ಭಕ್ತರಿಗೆ ಆಶೀರ್ವಾದವನ್ನು ಇಲ್ಲಿ ಪ್ರಸಾದವನ್ನು ಎಲ್ಲರಿಗೂ ಒಳ್ಳೆಯದಾಗಿ ಎಲ್ಲರೂ ಬನ್ನಿ. ನಮ್ಮ ಒಟ್ಟರಲ್ಲಿ ಸಾಯಿಬಾಬಾ ದಕ್ಷಿಣ ಶಿರಡಿ ಸಾಯಿ ಮಂದಿರಕ್ಕೆ ಬಂದು ಭಗವಂತನ ದರ್ಶನ ಪಡ್ಕೊಳ್ಳಿ ಅಂತ ಹೇಳಿ ಥ್ಯಾಂಕ್ ಯು ಸರ್. ನನ್ನ ಹೆಸರು ನಾಗರತ್ನ ಅಂದ್ಬಿಟ್ಟು, ಇಲ್ಲೇ ಲಕ್ಷ್ಮೀಪುರದಿಂದ ಬರ್ತಾ ಇದ್ದೆ ನಾನು. ದೇವಸ್ಥಾನ ಪ್ರಾರಂಭ ಆದಾಗಿಂದ ಬರ್ತಾ ಇದ್ದೆ ನಾನು. ಈ ಸ್ಥಳದಲ್ಲಿ ಭಕ್ತಿ ಶ್ರದ್ಧೆ ಅಂತ ಜಾಸ್ತಿ ಇದೆ. ಗುರುಜಿ ರಘುನಂದನ್ ಗುರುಜಿಯವರು ಧರ್ಮ ಸಂಸ್ಥಾಪಕರು. ಅವ್ರ ಶ್ರದ್ಧೆಯಿಂದ ಭಕ್ತಿಯಿಂದ ಬಾಬಾವರು ಇಲ್ಲಿ ನೆಲೆಗೊಂಡಿದ್ದಾರೆ. ಇನ್ನೊಂದು ಶಾಖೆನೂ ಓಪನ್ ಮಾಡಿದ್ದಾರೆ ಅವರು, ಅವ್ರ ಕಡೆಯಿಂದ ನೆನ್ಮಂಗದಲ್ಲಿ. ನಮ್ಗಂತೂ ಒಂದು ಅವಕಾಶ ಭಜನೆ ಮಾಡೋದಕ್ಕೆ ಪ್ರತಿ ವಾರ ನಾವು ಭಜನೆ ಬರ್ತಾ ಇರ್ತೀವಿ. ಅಷ್ಟೇ ಅನುಕೂಲ ಮಾಡ್ಕೊಟ್ಟಿದ್ದಾರೆ ನಮ್ಗೆ. ಅಂದ್ರೆ ಅನ್ನದಾನ ಸೇವೆ, ಸಾಂಸ್ಕೃತಿಕ ಕಾರ್ಯಕ್ರಮ ಅವ್ರ ಸ್ವಂತಕ್ಕಾಗಿ ಏನು ಮಾಡ್ಕೊಂಡಿಲ್ಲ, ದೇವಸ್ಥಾನಕ್ಕಾಗಿ ಮಾಡಿದ್ದಾರೆ. ಹಾಗಾಗಿ ತುಂಬಾ ಜನ ನೋಡಿ ಸತ್ಯ ಇದ್ರೆ ಪರಿಚಯ ಅಂತಾರಲ್ವಾ, ಆ ತರ ಈ ಜಾಗದಲ್ಲಿ ಆ ತರ ನಡೀತಾ ಇದೆ. ನಮ್ಗಂತೂ ತುಂಬಾ ಸಂತೋಷ ಆಗ್ತಿದೆ. ನಿಮ್ಮ ಹೆಸರು ಹೇಳ್ಬಿಡಿ ಮೇಡಮ್, ಹೆಸರುಗಳು ಹೇಳ್ಬಿಡಿ. ಜಯಶ್ರೀ ಅಂತ. ಓಕೆ, ಎಲ್ಲಿಂದ ಬಂದಿದ್ದೀವಿ? ನಾವು ಲಕ್ಷ್ಮೀಪುರ. ಓಕೆ, ನೋಡಿ. ಓಕೆ ಓಕೆ ಲಕ್ಷ್ಮೀದೇವಿ ಅಂತ. ಓಕೆ. ರಾಜಣ್ಣ ಅಂತ ಗುರುವಾರ ಬಂದು ವಿಸಿಟ್ ಮಾಡಿ ನಾವು ಹೆಸರಿಂದ ಹೇಳಿ. ನಮ್ಮ ಹೆಸರು ಹನುಮಂತರಾಯಪ್ಪ. ಓಕೆ. ಇಲ್ಲಿ ಪಟ್ಟಣದಲ್ಲಿ ಮಾಚವಳ್ಳಿ ಅಂತ. ಓಕೆ ಸರ್. ನಾವು ಇಲ್ಲಿ ತುಂಬಾ ದಿನದಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ಓಕೆ. ಆದ್ರೆ ದಿನಕ್ಕೂ ದೇವಸ್ಥಾನ ಓಪನ್ ಆದ ದಿನಕ್ಕೆ ಹೆಚ್ಚಿಗಾಗಿ ಬರ್ತಾರೆ. ಭಾನುವಾರ ದಿವಸ, ಗುರುವಾರ ದಿನ ಲಕ್ಷಾಂತರ ಜನ ಬಂದು ಇಲ್ಲಿ ಸೇವೆ ಮಾಡ್ತಾರೆ. ಅನ್ನದಾನ ಕೂಡ ನಡೀತದೆ. ಓಕೆ. ಶಿರಡಿ ಸಾಯಿಬಾಬಾ ದೇವಸ್ಥಾನ ನಾವು ನೋಡುವಾಗ ಇಲ್ಲಿ ಬಂದಿರೋದು ಶಿರಡಿಗೆ ಹೋದಂಗೆ ಆಗುತ್ತೆ ಹೊರತು. ಓಕೆ, ಎಲ್ಲಿಂದ ಬಂದಿದ್ದೀವಿ ನೀವು? ನಾವಿಲ್ಲಿ ಜನಪ್ರಿಯ ಟೌನ್ಶಿಪ್. ಓಕೆ.
ರೆಗ್ಯುಲರ್ ಆಗಿ ಬರ್ತಾ ಇರ್ತೀರಾ ನೀವು? ನಾವು ರೆಗ್ಯುಲರ್ ಆಗಿ ಬರ್ತೀವಿ. ಪ್ರತಿ ವಾರ ಇಲ್ಲಿ ಗುರುವಾರ ದಿವಸ ನಾವು ಓಕೆ ಉಚಿತವಾಗಿ ಉಳ್ಕಲ್ಗೆ, ಅರ್ಧ ತಲೆನೋವಿಗೆ, ನರಳಿಗೆ ಔಷಧಿ ಕೊಡ್ತೀವಿ. ಓ ವೆರಿ ಗುಡ್ ವೆರಿ ಗುಡ್. ಆಮೇಲೆ ನಾವು ಇಲ್ಲಿ ದೇವಸ್ಥಾನಕ್ಕೆ ಬರೋ ಭಕ್ತರೆಲ್ಲ ನಮ್ಮ ಹತ್ರ ಬರ್ತಾ ಇರ್ತಾರೆ. ಓಕೆ ಆ ಭಕ್ತರ ಅಭಿಪ್ರಾಯ ಏನಂದ್ರೆ ಪ್ರತಿ 9 ವಾರ ದೇವಸ್ಥಾನಕ್ಕೆ ಬಂದು ಅವ್ರ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ತಾ ಇದಾರೆ. ಎಲ್ಲರೂ ಬಂದು 9 ವಾರ ಬಂದು ನಮ್ಮ ಹತ್ರ ಬರ್ತಾರಲ್ಲ ಔಷಧಿ ತಗೊಳಕ್ಕೆ ಎಲ್ಲ ಹೇಳ್ಕೊಳ್ತಾರೆ. ನಾವು 9 ವಾರ ಬರ್ತಾ ಇದೀವಿ, ನಮಗೆಲ್ಲ ಕಷ್ಟಗಳು ಪರಿಹಾರ ಆಗ್ತಾ ಇದೆ ಅಂತೇಳಿ ಎಲ್ಲರೂ ಹೇಳ್ಕೊಳ್ತಾ ಇದ್ದಾರೆ. ಬಂದಿರೋ ಜನ ತುಂಬಾ ಖುಷಿಯಾಗಿದ್ದಾರೆ. ಸಾಯಿಬಾಬನ ಆಶೀರ್ವಾದದಿಂದ ತುಂಬಾ ಎಲ್ಲರೂ ಖುಷಿಯಾಗಿದ್ದಾರೆ. ಓಕೆ ಥ್ಯಾಂಕ್ ಯು. ನಮ್ದು ಒಂದು ಚಿಕ್ಕ ಸೇವೆ ಅಂತ ನಾವು ಔಷಧಿನ ನಿಮ್ದು ಎಲ್ಲಿದೆ ಇದು ಸ್ಟಾಲ್ ಹಾಕಿದ್ದೀರಾ? ಸ್ಟಾಲ್ ಇವತ್ತು ಹಾಕಿಲ್ಲ, ಯಾಕಂದ್ರೆ ಇವತ್ತು ಜನಗಳು ಕ್ರೌಡ್ ಜಾಸ್ತಿ ಅಲ್ವಾ, ಕಂಟ್ರೋಲ್ ಮಾಡ. ಧರ್ಮಕರ್ತರು ನಮಗೆ ದತ್ತಪೀಠದ ವತಿಯಿಂದ ಸದ್ಗುರು ಶಿರಡಿ ಸಾಯಿಬಾಬಾರ ಸಂಕಲ್ಪವಾಗಿ ಪ್ರತಿಯೊಂದು ಸ್ವಾಗತವನ್ನು ಕೊಡ್ತಾರೆ. ಧರ್ಮಕರ್ತರು ಹೊರನಾಡ ಬಸವೇಶ್ವರಿ ದೇವಸ್ಥಾನದ ಡಾಕ್ಟರ್ ದಿನೇಶ್ವರ ಜೋಶಿಯವರಿಗೆ ಅಧ್ಯಕ್ಷರು ಹಾಗೂ ಗೌರವಾಧ್ಯಕ್ಷರು ದಕ್ಷಿಣ ಶಿರಡಿ ಸಾಯಿ ಮಂದಿರ ಹಾಗೂ ದತ್ತಪೀಠ, ಹಾಗೆಯೇ ಯಲಹಂಕ ವಿಧಾನಸಭಾ ಕ್ಷೇತ್ರದ ಮುಖಂಡರು ಕೇಶವ ರಾಜಣ್ಣವರಿಗೆ ಮಂದಿರದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೆಯೇ ದಕ್ಷಿಣ ಶಿರಡಿ ಸಾಯಿ ಕ್ಷೇತ್ರದ ಧರ್ಮದರ್ಶಿಗಳು ಶ್ರೀ ರಘುನಾಥನ್ ಗುರುಜಿಯವರಿಗೂ ಕೂಡ ಮಂದಿರದ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ದಕ್ಷಿಣ ಶಿರಡಿ ಸಾಯಿ ಮಂದಿರ ದತ್ತಪೀಠದ ವತಿಯಿಂದ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಧರ್ಮಕರ್ತರು ಡಾಕ್ಟರ್ ದಿನೇಶ್ ಅವರಿಗೆ ಆಧಾರದ ಸನ್ಮಾನ.
ಆಗಮಿಸಿರುವಂತಹ ಪೂಜ್ಯರು ಟೈಮ್ ಆಗ್ತಾ ಆಗ್ತಾ ಭಕ್ತರ ಸಂಖ್ಯೆ ಬೆಳೀತಾನೆ ಇದೆ. ಸಂಜೆ ಆಗ್ತಾ ಆಗ್ತಾ ತುಂಬಾ ಜನ ಆಗ್ತಾ ಇದ್ದಾರೆ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೋಡ್ಬಿಟ್ಟು ಹಾಗೆ ಹೋಗ್ಬಿಡಿ. ಟಾಟಾ, ಬಾಯ್ ಬಾಯ್.